ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರೂ ಸಂತೋಷವಾಗಿರಿ, ದೈವಾನುಗ್ರಹದಲ್ಲಿ ಇರಿ. ಒಂದೊಂದು ದಿನ ದೇವರ ವಾಕ್ಯದೊಂದಿಗೆ ನಿಮ್ಮೊಡನೆ ದೇವರ ಸ್ವರವನ್ನು ತಿಳಿಸಲು, ದೇವರ ಅನುಗ್ರಹ ನಿಮಗೆ ತಲುಪಿಸಲು ದೇವರು ಕೊಟ್ಟ ಈ ಒಳ್ಳೆಯ ಸಮಯಕ್ಕಾಗಿ, ಆರೋಗ್ಯಕ್ಕಾಗಿ, ಆಯಸ್ಸಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಂತೆಯೇ ಪ್ರಿಯರೇ, ನೀವೆಲ್ಲರೂ ಈ ಅನುಗ್ರಹ ಧ್ಯಾನ ಮಂದಿರಕ್ಕಾಗಿ ಪ್ರಾರ್ಥಿಸುತ್ತಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಿಮ್ಮ ಜೀವನ ಕೆಲವೊಮ್ಮೆ ಒಂದು ಮುರಿದು ಹೋದ ಸೇತುವೆ ಮೇಲೆ ಹೋಗುವ ಒಂದು ಅನುಭವವೂ ಆಗಿರಬಹುದು. ಸಮಸ್ಯೆಯೊಂದಿಗೆ, ಒಬ್ಬಂಟಿಯಾಗಿ, ನಿರಾಸೆಯೊಂದಿಗೆ, ಮರಣದ ಬಗ್ಗೆ ಸಮೇತ ಚಿಂತಿಸಿ ಹೋದ, ಮುರಿದು ಹೋದ ಸೇತುವೆ ಮೇಲೆ ನಡೆದ ಅವಸ್ಥೆಗಳು ಆಗಿರಬಹುದು. ಆದರೂ ಪ್ರಿಯರೇ, ನಾವು ಸೋತು ಹೋಗದೆ, ನಶಿಸಿ ಹೋಗದೆ ಇದ್ದಿದ್ದು ಹೇಗೆ ಎಂದು ನಿಮಗೆ ಗೊತ್ತಾ? ದೇವರ ಕರ ನಿನ್ನ ಕುಟುಂಬದವರನ್ನು ಸೇರಿಸಿ ಹಿಡಿದುಕೊಂಡಿದ್ದರಿಂದ. ಆದ್ದರಿಂದ ನಮಗೆ ಹೀಗೆ ಮುಂದೆ ಹೋಗಲು ಸಾಧ್ಯವಾಗಿದ್ದು. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 9ನೇ ವಾಕ್ಯ ಇಂತಿದೆ, ಆಲಿಸೋಣ. ಮೋಶೆ ನೂನನ ಮಗನಾದ ಯೋಶವನ ಮೇಲೆ ಹಸ್ತಕ್ಷೇಪ ಮಾಡಿದ್ದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಸರ್ವೇಶ್ವರ ಮೋಶೆಗೆ ಕೊಟ್ಟ ಆಜ್ಞೆಗೆ ಅನುಸಾರ ಇಸ್ರಾಯೇಲರು ಯೋಶವನ ಮಾತಿನ ಪ್ರಕಾರ ನಡೆದರು. ಪ್ರಿಯರೇ, ನಮಗಾಗಿ ಒಬ್ಬರು ಪ್ರಾರ್ಥಿಸುವುದು ಒಂದು ಕೇವಲವಾದ ವಿಷಯವಲ್ಲ, ಅದು ನಮ್ಮ ಒಂದು ಏಳಿಗೆಗೆ ಕಾರಣವಾಗುತ್ತದೆ. ಪ್ರಿಯರೇ, ಪ್ರಾರ್ಥನೆಯಲ್ಲಿ ನಿಲ್ಲುವ ಒಬ್ಬರು, ದೇವರ ವಾಕ್ಯದಲ್ಲಿ ನಿಲ್ಲುವ ಒಬ್ಬರು ನಮ್ಮ ತಲೆಯ ಮೇಲೆ ಕರಗಳನ್ನು ಇಟ್ಟು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಸ್ವೀಕರಿಸುವ ನಾವು ಅನುಗ್ರಹ ಇರುವ ವ್ಯಕ್ತಿಯಾಗಿ ಮಾರ್ಪಡುತ್ತೇವೆ. ಅದು ನಮ್ಮ ಒಳ್ಳೆಯದಕ್ಕೆ ಹಾಗೂ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ನಿಮಗೆ ಗೊತ್ತಿಲ್ವಾ? ಗುರುಗಳು, ಹಿರಿಯರು, ದೇವರ ವಚನ ಸಾರುವವರು, ಶುಶ್ರೂಷಕರು, ದೇವರೊಂದಿಗೆ ಸೇರಿ ನಿಲ್ಲುವವರು ನಮ್ಮ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವುದು, ತಂದೆ ತಾಯಿಯರು ಮಕ್ಕಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವುದು, ನಾವು ಧ್ಯಾನ ಮಂದಿರಕ್ಕೆ ಹೋಗುವಾಗ ಅಲ್ಲಿನ ಶುಶ್ರೂಷಕರು ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವುದು, ನಮ್ಮನ್ನು ಅನುಗ್ರಹ ಇರುವ ನಿಯೋಗದಲ್ಲಿ ಪ್ರಾರ್ಥನೆ ಇರುವ ಒಬ್ಬರ ಕೈಯಲ್ಲಿ ನಮಗೆ ಇರುವ ಅನುಗ್ರಹ ದೇವರು ಇಟ್ಟಿದ್ದಾರೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮನ್ನು ದೇವರ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸುತ್ತಿದ್ದೇವೆ. ದೇವರ ಅನುಗ್ರಹ ನಿಮಗೆ ತಲುಪಲಿ. ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ದೇವರ ಕರಗಳಿಗೆ ಒಪ್ಪಿಸಿ ನಾವು ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿರುವುದು. ನೂನನ ಪುತ್ರನಾದ ಯೋಶವನು ಒಬ್ಬ ಸಾಧಾರಣ ವ್ಯಕ್ತಿಯಾಗಿದ್ದ. ಆದರೆ ದೇವರ ನಿಯೋಗ ಇರುವ ಮೋಶೆಯು ಹಸ್ತಕ್ಷೇಪ ಮಾಡಿದ್ದರಿಂದ ಯೋಶವನು ಜ್ಞಾನವರ ಸಂಪನ್ನನಾದ. ಈ ದೇವರ ವಾಕ್ಯದಲ್ಲಿ ನಿಂತುಕೊಂಡು ನಮಗೆ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.